ಇನ್ನು ನಿನ್ನೆ ರಾತ್ರಿ ಒಂದು ಮಳೆಗೆ ಎಂಥ ರಣಾರ್ಭಟ ಇತ್ತಂತಂದ್ರೆ ಮಳೆಯಿಂದಾಗಿ ರಸ್ತೆಗಳು ಕೆರೆ ತರ ಆಗ್ಬಿಟ್ಟಿದ್ವು. ರಸ್ತೆಯಲ್ಲಿ ನೀರು ನಿಂತು ಟ್ರಾಫಿಕ್ ಕಿರಿಕಿರಿ ಸಿಕ್ಕಾಪಟ್ಟೆ. ಬೆಳಗ್ಗೆ ಗಾಡಿನಲ್ಲಿ ಅಥವಾ ಫೋರ್ ವೀಲರ್ಲಿ ಬರೋರಿಗೆ ಟ್ರಾಫಿಕ್ ಬಿಸಿ ತಗಲ್ತು. ಇನ್ನು ಬಸ್ಗಳ ಸಂಚಾರ ಕೂಡ ಸಾಕಷ್ಟು ಒದ್ದಾಟ ಆಯಿತು. ರಸ್ತೆ ಗುಂಡಿಯಲ್ಲಿ ನೀರು ನಿಂತು ಸಾಕಷ್ಟು ಪರದಾಟ ಆಯಿತು. ಒಂದು ಮಳೆ ಬಂದ್ಬಿಟ್ರೆ ಓಡಾಡಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಡುತ್ತೆ ಬೆಂಗಳೂರಲ್ಲಿ. ನಿನ್ನೆ ತಡರಾತ್ರಿ ಭಾರಿ ಮಳೆಗೆ ಇದೀಗ ಹಲವು ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಒಂದ್ ಕಡೆ ರಸ್ತೆ ಮೇಲೆ ನೀರು ನಿಂತಿದೆ, ಮತ್ತೊಂದ್ ಕಡೆ ಬಿಬಿಎಂಪಿ ಜಲಮಂಡಳಿ ಕಾಮಗಾರಿ ಸಹ ನಡೀತಿದೆ. ಹಲವು ರಸ್ತೆಗಳನ್ನ ಅಗದಿದ್ದಾರೆ, ಅಲ್ಲಿ ಸಹ ರಸ್ತೆಗಳನ್ನ ಕ್ಲೋಸ್ ಆಗಿದ್ದೇವೆ. ಮತ್ತೊಂದ್ ಕಡೆ ಮರಗಳ ರಸ್ತೆ ಮೇಲೆ ಬಿದ್ದಿದ್ದೇವೆ, ಅಲ್ಲಿ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ನಗರದ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಒಂದ್ ಕಡೆ ಟ್ರಾಫಿಕ್ ಮುಕ್ತ ಇನ್ನೂ ಆಗಿಲ್ಲ ಬೆಂಗಳೂರು. ಹೀಗಾಗಿ ಒಂದ್ ಕಡೆ ವಾಹನ ಸೌರ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ಆಂಬ್ಯುಲೆನ್ಸ್ ಇದೆ, ನೋಡ್ತಿರ್ಬೋದು. ಆಂಬ್ಯುಲೆನ್ಸ್ ಏನೋ ಆ ಒಂದು ಟ್ರಾಫಿಕ್ ಸಿಲುಕಿಕೊಂಡಿದೆ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯ್ತು, ಒಂದ್ ಕಡೆ ಜಲಮಂಡಳಿ ಆಯ್ತು, ಕಾಮಗಾರಿ ಮಾಡ್ತಿದ್ರೆ ಇನ್ನೂ ಪೂರ್ಣವಾಗಿಲ್ಲ. ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ಜೋರಾಗಿ ಮಳೆ ಬಂತಂದ್ರೆ ರಸ್ತೆಗಳ ಮೇಲೆ ನೀರು ನಿಲ್ಲುತ್ತೆ, ಗುಂಡಿಗಳು ಬಿದ್ದಿರ್ತವೆ, ಮರಗಳು ಬಿದ್ದಿರ್ತವೆ, ಅಲ್ಲಿ ಸಹ ರಸ್ತೆಗಳನ್ನ ಕ್ಲೋಸ್ ಆಗುತ್ತೆ. ಈ ಒಂದು ಟೈಮ್ ಅಂದ್ರೆ ಕಚೇರಿಗೆ ಹೋಗುವ ಸಮಯ, ಸಾಕಷ್ಟು ವಾಹನಗಳ ಪೀಕ್ ಅವರು, ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಬಟ್ ಇದುವರೆಗೂ ಅಂದ್ರೆ ನೋಡ್ತಿರ್ಬೋದು ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂದ್ರೆ ಒಂದ್ ಕಡೆ ಆಫೀಸಿಗೆ ಹೋಗೋರು, ಒಂದ್ ಕಡೆ ಸ್ಕೂಲ್ ಬಸ್ಗಳು ಸ್ಟ್ರಕ್ ಆಗಿದ್ದಾವೆ, ಆಂಬ್ಯುಲೆನ್ಸ್ಗಳು ಸ್ಟ್ರಕ್ ಆಗಿದ್ದಾವೆ. ಒಂದ್ ಕಡೆ ದಿನಾ ಪರಿಸ್ಥಿತಿ ಅಂದ್ರೆ ಒಂದು ಜೋರಾಗಿ ಮಳೆ ಆಯ್ತು ಅಂದ್ರೆ ಈ ತರ ಎಲ್ಲ ಟ್ರಾಫಿಕ್ ಆಗುತ್ತೆ. ಆ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತೊಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಎಲ್ಲೆಲ್ಲಿ ರಸ್ತೆಗಳು ಚೆನ್ನಾಗಿಲ್ಲ ಅಲ್ಲೆಲ್ಲ ಸರಿಪಡಿಸಬೇಕು. ಯಾಕಂದ್ರೆ ರಸ್ತೆಗಳ ಮೇಲೆ ನೀರು ನಿಂತಿದ್ದಾವೆ, ಅಲ್ಲಿ ನೀರು ಹೋಗಕ್ಕೆ ಸರಾಗವಾಗಿ ಒಂದು ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿಲ್ಲ. ಮತ್ತೊಂದ್ ಕಡೆ ಮರಗಳ ಸಮೀಕ್ಷೆ ಮಾಡ್ತಿಲ್ಲ. ಯಾಕಂದ್ರೆ ಮೇನ್ ರಸ್ತೆಯಲ್ಲಿ ಮರ ಸಹ ಬೀಳ್ತಿದ್ದಾವೆ, ರಸ್ತೆ ಬ್ಲಾಕ್ ಆಗುತ್ತೆ. ಅದರಿಂದ ಡೈವರ್ಷನ್ ಆಗುತ್ತೆ, ಟ್ರಾಫಿಕ್ ಡೈವರ್ಷನ್ ಆಗುತ್ತೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಬೇಗ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕಂತ ಕಡೆ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಒಂದು ಮಳೆಗೆ ಎಂಥ ರಣಾರ್ಭಟ ಇತ್ತಂತಂದ್ರೆ ಮಳೆಯಿಂದಾಗಿ ರಸ್ತೆಗಳು ಕೆರೆ ತರ ಆಗ್ಬಿಟ್ಟಿದ್ವು. ರಸ್ತೆಯಲ್ಲಿ ನೀರು ನಿಂತು ಟ್ರಾಫಿಕ್ ಕಿರಿಕಿರಿ ಸಿಕ್ಕಾಪಟ್ಟೆ. ಬೆಳಗ್ಗೆ ಗಾಡಿನಲ್ಲಿ ಅಥವಾ ಫೋರ್ ವೀಲರ್ಲಿ ಬರೋರಿಗೆ ಟ್ರಾಫಿಕ್ ಬಿಸಿ ತಗಲ್ತು. ಇನ್ನು ಬಸ್ಗಳ ಸಂಚಾರ ಕೂಡ ಸಾಕಷ್ಟು ಒದ್ದಾಟ ಆಯಿತು. ರಸ್ತೆ ಗುಂಡಿಯಲ್ಲಿ ನೀರು ನಿಂತು ಸಾಕಷ್ಟು ಪರದಾಟ ಆಯಿತು. ಒಂದು ಮಳೆ ಬಂದ್ಬಿಟ್ರೆ ಓಡಾಡಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಡುತ್ತೆ ಬೆಂಗಳೂರಲ್ಲಿ. ನಿನ್ನೆ ತಡರಾತ್ರಿ ಭಾರಿ ಮಳೆಗೆ ಇದೀಗ ಹಲವು ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಒಂದ್ ಕಡೆ ರಸ್ತೆ ಮೇಲೆ ನೀರು ನಿಂತಿದೆ, ಮತ್ತೊಂದ್ ಕಡೆ ಬಿಬಿಎಂಪಿ ಜಲಮಂಡಳಿ ಕಾಮಗಾರಿ ಸಹ ನಡೀತಿದೆ. ಹಲವು ರಸ್ತೆಗಳನ್ನ ಅಗದಿದ್ದಾರೆ, ಅಲ್ಲಿ ಸಹ ರಸ್ತೆಗಳನ್ನ ಕ್ಲೋಸ್ ಆಗಿದ್ದೇವೆ. ಮತ್ತೊಂದ್ ಕಡೆ ಮರಗಳ ರಸ್ತೆ ಮೇಲೆ ಬಿದ್ದಿದ್ದೇವೆ, ಅಲ್ಲಿ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ನಗರದ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಒಂದ್ ಕಡೆ ಟ್ರಾಫಿಕ್ ಮುಕ್ತ ಇನ್ನೂ ಆಗಿಲ್ಲ ಬೆಂಗಳೂರು. ಹೀಗಾಗಿ ಒಂದ್ ಕಡೆ ವಾಹನ ಸೌರ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ಆಂಬ್ಯುಲೆನ್ಸ್ ಇದೆ, ನೋಡ್ತಿರ್ಬೋದು. ಆಂಬ್ಯುಲೆನ್ಸ್ ಏನೋ ಆ ಒಂದು ಟ್ರಾಫಿಕ್ ಸಿಲುಕಿಕೊಂಡಿದೆ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯ್ತು, ಒಂದ್ ಕಡೆ ಜಲಮಂಡಳಿ ಆಯ್ತು, ಕಾಮಗಾರಿ ಮಾಡ್ತಿದ್ರೆ ಇನ್ನೂ ಪೂರ್ಣವಾಗಿಲ್ಲ. ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ಜೋರಾಗಿ ಮಳೆ ಬಂತಂದ್ರೆ ರಸ್ತೆಗಳ ಮೇಲೆ ನೀರು ನಿಲ್ಲುತ್ತೆ, ಗುಂಡಿಗಳು ಬಿದ್ದಿರ್ತವೆ, ಮರಗಳು ಬಿದ್ದಿರ್ತವೆ, ಅಲ್ಲಿ ಸಹ ರಸ್ತೆಗಳನ್ನ ಕ್ಲೋಸ್ ಆಗುತ್ತೆ. ಈ ಒಂದು ಟೈಮ್ ಅಂದ್ರೆ ಕಚೇರಿಗೆ ಹೋಗುವ ಸಮಯ, ಸಾಕಷ್ಟು ವಾಹನಗಳ ಪೀಕ್ ಅವರು, ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಬಟ್ ಇದುವರೆಗೂ ಅಂದ್ರೆ ನೋಡ್ತಿರ್ಬೋದು ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂದ್ರೆ ಒಂದ್ ಕಡೆ ಆಫೀಸಿಗೆ ಹೋಗೋರು, ಒಂದ್ ಕಡೆ ಸ್ಕೂಲ್ ಬಸ್ಗಳು ಸ್ಟ್ರಕ್ ಆಗಿದ್ದಾವೆ, ಆಂಬ್ಯುಲೆನ್ಸ್ಗಳು ಸ್ಟ್ರಕ್ ಆಗಿದ್ದಾವೆ. ಒಂದ್ ಕಡೆ ದಿನಾ ಪರಿಸ್ಥಿತಿ ಅಂದ್ರೆ ಒಂದು ಜೋರಾಗಿ ಮಳೆ ಆಯ್ತು ಅಂದ್ರೆ ಈ ತರ ಎಲ್ಲ ಟ್ರಾಫಿಕ್ ಆಗುತ್ತೆ. ಆ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತೊಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಎಲ್ಲೆಲ್ಲಿ ರಸ್ತೆಗಳು ಚೆನ್ನಾಗಿಲ್ಲ ಅಲ್ಲೆಲ್ಲ ಸರಿಪಡಿಸಬೇಕು. ಯಾಕಂದ್ರೆ ರಸ್ತೆಗಳ ಮೇಲೆ ನೀರು ನಿಂತಿದ್ದಾವೆ, ಅಲ್ಲಿ ನೀರು ಹೋಗಕ್ಕೆ ಸರಾಗವಾಗಿ ಒಂದು ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿಲ್ಲ. ಮತ್ತೊಂದ್ ಕಡೆ ಮರಗಳ ಸಮೀಕ್ಷೆ ಮಾಡ್ತಿಲ್ಲ. ಯಾಕಂದ್ರೆ ಮೇನ್ ರಸ್ತೆಯಲ್ಲಿ ಮರ ಸಹ ಬೀಳ್ತಿದ್ದಾವೆ, ರಸ್ತೆ ಬ್ಲಾಕ್ ಆಗುತ್ತೆ. ಅದರಿಂದ ಡೈವರ್ಷನ್ ಆಗುತ್ತೆ, ಟ್ರಾಫಿಕ್ ಡೈವರ್ಷನ್ ಆಗುತ್ತೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಬೇಗ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕಂತ ಕಡೆ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಒಂದು ಮಳೆಗೆ ಎಂಥ ರಣಾರ್ಭಟ ಇತ್ತಂತಂದ್ರೆ ಮಳೆಯಿಂದಾಗಿ ರಸ್ತೆಗಳು ಕೆರೆ ತರ ಆಗ್ಬಿಟ್ಟಿದ್ವು. ರಸ್ತೆಯಲ್ಲಿ ನೀರು ನಿಂತು ಟ್ರಾಫಿಕ್ ಕಿರಿಕಿರಿ ಸಿಕ್ಕಾಪಟ್ಟೆ. ಬೆಳಗ್ಗೆ ಗಾಡಿನಲ್ಲಿ ಅಥವಾ ಫೋರ್ ವೀಲರ್ಲಿ ಬರೋರಿಗೆ ಟ್ರಾಫಿಕ್ ಬಿಸಿ ತಗಲ್ತು. ಇನ್ನು ಬಸ್ಗಳ ಸಂಚಾರ ಕೂಡ ಸಾಕಷ್ಟು ಒದ್ದಾಟ ಆಯಿತು. ರಸ್ತೆ ಗುಂಡಿಯಲ್ಲಿ ನೀರು ನಿಂತು ಸಾಕಷ್ಟು ಪರದಾಟ ಆಯಿತು. ಒಂದು ಮಳೆ ಬಂದ್ಬಿಟ್ರೆ ಓಡಾಡಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಡುತ್ತೆ ಬೆಂಗಳೂರಲ್ಲಿ. ನಿನ್ನೆ ತಡರಾತ್ರಿ ಭಾರಿ ಮಳೆಗೆ
ಇದೀಗ ಹಲವು ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಒಂದ್ ಕಡೆ ರಸ್ತೆ ಮೇಲೆ ನೀರು ನಿಂತಿದೆ, ಮತ್ತೊಂದ್ ಕಡೆ ಬಿಬಿಎಂಪಿ ಜಲಮಂಡಳಿ ಕಾಮಗಾರಿ ಸಹ ನಡೀತಿದೆ. ಹಲವು ರಸ್ತೆಗಳನ್ನ ಅಗೆದಿದ್ದಾರೆ, ಅಲ್ಲಿ ಸಹ ರಸ್ತೆಗಳನ್ನ ಕ್ಲೋಸ್ ಆಗಿದ್ದೇವೆ. ಮತ್ತೊಂದ್ ಕಡೆ ಮರಗಳು ರಸ್ತೆ ಮೇಲೆ ಬಿದ್ದಿದ್ದೇವೆ, ಅಲ್ಲಿ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ನಗರದ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಒಂದ್ ಕಡೆ ಟ್ರಾಫಿಕ್ ಮುಕ್ತ ಇನ್ನೂ ಆಗಿಲ್ಲ ಬೆಂಗಳೂರು. ಹೀಗಾಗಿ ಒಂದ್ ಕಡೆ ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ಆಂಬ್ಯುಲೆನ್ಸ್ ಇದೆ, ನೋಡ್ತಿರ್ಬೋದು. ಆಂಬ್ಯುಲೆನ್ಸ್ ಏನೋ ಆ ಒಂದು ಟ್ರಾಫಿಕ್ ಸಿಲುಕಿಕೊಂಡಿದೆ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯ್ತು, ಒಂದ್ ಕಡೆ ಜಲಮಂಡಳಿ ಆಯ್ತು, ಕಾಮಗಾರಿ ಮಾಡ್ತಿದ್ರೆ ಇನ್ನೂ ಪೂರ್ಣವಾಗಿಲ್ಲ. ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ಜೋರಾಗಿ ಮಳೆ ಬಂತಂದ್ರೆ ರಸ್ತೆಗಳ ಮೇಲೆ ನೀರು ನಿಲ್ಲುತ್ತೆ, ಗುಂಡಿಗಳು ಬಿದ್ದಿರ್ತವೆ, ಮರಗಳು ಬಿದ್ದಿರ್ತವೆ, ಅಲ್ಲಿ ಸಹ ರಸ್ತೆಗಳನ್ನ ಕ್ಲೋಸ್ ಆಗುತ್ತೆ. ಈ ಒಂದು ಟೈಮ್ ಅಂದ್ರೆ ಕಚೇರಿಗೆ ಹೋಗುವ ಸಮಯ, ಸಾಕಷ್ಟು ವಾಹನಗಳ ಪೀಕ್ ಅವರು, ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಬಟ್ ಇದುವರೆಗೂ ಅಂದ್ರೆ ನೋಡ್ತಿರ್ಬೋದು ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂದ್ರೆ ಒಂದ್ ಕಡೆ ಆಫೀಸಿಗೆ ಹೋಗೋರು, ಒಂದ್ ಕಡೆ ಸ್ಕೂಲ್ ಬಸ್ಗಳು ಸ್ಟ್ರಕ್ ಆಗಿದ್ದಾವೆ, ಆಂಬ್ಯುಲೆನ್ಸ್ಗಳು ಸ್ಟ್ರಕ್ ಆಗಿದ್ದಾವೆ. ಒಂದ್ ಕಡೆ ದಿನಾ ಪರಿಸ್ಥಿತಿ ಅಂದ್ರೆ ಒಂದು ಜೋರಾಗಿ ಮಳೆ ಆಯ್ತು ಅಂದ್ರೆ ಈ ತರ ಎಲ್ಲ ಟ್ರಾಫಿಕ್ ಆಗುತ್ತೆ. ಆ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತೊಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಎಲ್ಲೆಲ್ಲಿ ರಸ್ತೆಗಳು ಚೆನ್ನಾಗಿಲ್ಲ ಅಲ್ಲೆಲ್ಲ ಸರಿಪಡಿಸಬೇಕು. ಯಾಕಂದ್ರೆ ರಸ್ತೆಗಳ ಮೇಲೆ ನೀರು ನಿಂತಿದ್ದಾವೆ, ಅಲ್ಲಿ ನೀರು ಹೋಗಕ್ಕೆ ಸರಾಗವಾಗಿ ಒಂದು ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿಲ್ಲ. ಮತ್ತೊಂದ್ ಕಡೆ ಮರಗಳ ಸಮೀಕ್ಷೆ ಮಾಡ್ತಿಲ್ಲ. ಯಾಕಂದ್ರೆ ಮೇನ್ ರಸ್ತೆಯಲ್ಲಿ ಮರ ಸಹ ಬೀಳ್ತಿದ್ದಾವೆ, ರಸ್ತೆ ಬ್ಲಾಕ್ ಆಗುತ್ತೆ. ಅದರಿಂದ ಡೈವರ್ಷನ್ ಆಗುತ್ತೆ, ಟ್ರಾಫಿಕ್ ಡೈವರ್ಷನ್ ಆಗುತ್ತೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಬೇಗ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕಂತ ನಮ್ಮ ಕಡೆ ಸಾರ್ವಜನಿಕರು ಒತ್ತಾಯ ಸಹ ಮಾಡ್ತಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಒಂದು ಮಳೆಗೆ ಎಂಥ ರಣಾರ್ಭಟ ಇತ್ತಂತಂದ್ರೆ ಮಳೆಯಿಂದಾಗಿ ರಸ್ತೆಗಳು ಕೆರೆ ತರ ಆಗ್ಬಿಟ್ಟಿದ್ವು. ರಸ್ತೆಯಲ್ಲಿ ನೀರು ನಿಂತು ಟ್ರಾಫಿಕ್ ಕಿರಿಕಿರಿ ಸಿಕ್ಕಾಪಟ್ಟೆ. ಬೆಳಗ್ಗೆ ಗಾಡಿನಲ್ಲಿ ಅಥವಾ ಫೋರ್ ವೀಲರ್ಲಿ ಬರೋರಿಗೆ ಟ್ರಾಫಿಕ್ ಬಿಸಿ ತಗಲ್ತು. ಇನ್ನು ಬಸ್ಗಳ ಸಂಚಾರ ಕೂಡ ಸಾಕಷ್ಟು ಒದ್ದಾಟ ಆಯಿತು. ರಸ್ತೆ ಗುಂಡಿಯಲ್ಲಿ ನೀರು ನಿಂತು ಸಾಕಷ್ಟು ಪರದಾಟ ಆಯಿತು. ಒಂದು ಮಳೆ ಬಂದ್ಬಿಟ್ರೆ ಓಡಾಡಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಡುತ್ತೆ ಬೆಂಗಳೂರಲ್ಲಿ. ನಿನ್ನೆ ತಡರಾತ್ರಿ ಭಾರಿ ಮಳೆಗೆ ಇದೀಗ ಹಲವು ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಒಂದ್ ಕಡೆ ರಸ್ತೆ ಮೇಲೆ ನೀರು ನಿಂತಿದೆ, ಮತ್ತೊಂದ್ ಕಡೆ ಬಿಬಿಎಂಪಿ ಜಲಮಂಡಳಿ ಕಾಮಗಾರಿ ಸಹ ನಡೀತಿದೆ. ಹಲವು ರಸ್ತೆಗಳನ್ನ ಅಗೆದಿದ್ದಾರೆ, ಅಲ್ಲಿ ಸಹ ರಸ್ತೆಗಳನ್ನ ಕ್ಲೋಸ್ ಆಗಿದ್ದೇವೆ. ಮತ್ತೊಂದ್ ಕಡೆ ಮರಗಳು ರಸ್ತೆ ಮೇಲೆ ಬಿದ್ದಿದ್ದೇವೆ, ಅಲ್ಲಿ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ನಗರದ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಒಂದ್ ಕಡೆ ಟ್ರಾಫಿಕ್ ಮುಕ್ತ ಇನ್ನೂ ಆಗಿಲ್ಲ ಬೆಂಗಳೂರು. ಹೀಗಾಗಿ ಒಂದ್ ಕಡೆ ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ಆಂಬ್ಯುಲೆನ್ಸ್ ಇದೆ, ನೋಡ್ತಿರ್ಬೋದು. ಆಂಬ್ಯುಲೆನ್ಸ್ ಏನೋ ಆ ಒಂದು ಟ್ರಾಫಿಕ್ ಸಿಲುಕಿಕೊಂಡಿದೆ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯ್ತು, ಒಂದ್ ಕಡೆ ಜಲಮಂಡಳಿ ಆಯ್ತು, ಕಾಮಗಾರಿ ಮಾಡ್ತಿದ್ರೆ ಇನ್ನೂ ಪೂರ್ಣವಾಗಿಲ್ಲ. ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ಜೋರಾಗಿ ಮಳೆ ಬಂತಂದ್ರೆ ರಸ್ತೆಗಳ ಮೇಲೆ ನೀರು ನಿಲ್ಲುತ್ತೆ, ಗುಂಡಿಗಳು ಬಿದ್ದಿರ್ತವೆ, ಮರಗಳು ಬಿದ್ದಿರ್ತವೆ, ಅಲ್ಲಿ ಸಹ ರಸ್ತೆಗಳನ್ನ ಕ್ಲೋಸ್ ಆಗುತ್ತೆ. ಈ ಒಂದು ಟೈಮ್ ಅಂದ್ರೆ ಕಚೇರಿಗೆ ಹೋಗುವ ಸಮಯ, ಸಾಕಷ್ಟು ವಾಹನಗಳ ಪೀಕ್ ಅವರು, ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಬಟ್ ಇದುವರೆಗೂ ಅಂದ್ರೆ ನೋಡ್ತಿರ್ಬೋದು ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂದ್ರೆ ಒಂದ್ ಕಡೆ ಆಫೀಸಿಗೆ ಹೋಗೋರು, ಒಂದ್ ಕಡೆ ಸ್ಕೂಲ್ ಬಸ್ಗಳು ಸ್ಟ್ರಕ್ ಆಗಿದ್ದಾವೆ, ಆಂಬ್ಯುಲೆನ್ಸ್ಗಳು ಸ್ಟ್ರಕ್ ಆಗಿದ್ದಾವೆ. ಒಂದ್ ಕಡೆ ದಿನಾ ಪರಿಸ್ಥಿತಿ ಅಂದ್ರೆ ಒಂದು ಜೋರಾಗಿ ಮಳೆ ಆಯ್ತು ಅಂದ್ರೆ ಈ ತರ ಎಲ್ಲ ಟ್ರಾಫಿಕ್ ಆಗುತ್ತೆ. ಆ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತೊಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಎಲ್ಲೆಲ್ಲಿ ರಸ್ತೆಗಳು ಚೆನ್ನಾಗಿಲ್ಲ ಅಲ್ಲೆಲ್ಲ ಸರಿಪಡಿಸಬೇಕು. ಯಾಕಂದ್ರೆ ರಸ್ತೆಗಳ ಮೇಲೆ ನೀರು ನಿಂತಿದ್ದಾವೆ, ಅಲ್ಲಿ ನೀರು ಹೋಗಕ್ಕೆ ಸರಾಗವಾಗಿ ಒಂದು ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿಲ್ಲ. ಮತ್ತೊಂದ್ ಕಡೆ ಮರಗಳ ಸಮೀಕ್ಷೆ ಮಾಡ್ತಿಲ್ಲ. ಯಾಕಂದ್ರೆ ಮೇನ್ ರಸ್ತೆಯಲ್ಲಿ ಮರ ಸಹ ಬೀಳ್ತಿದ್ದಾವೆ, ರಸ್ತೆ ಬ್ಲಾಕ್ ಆಗುತ್ತೆ. ಅದರಿಂದ ಡೈವರ್ಷನ್ ಆಗುತ್ತೆ, ಟ್ರಾಫಿಕ್ ಡೈವರ್ಷನ್ ಆಗುತ್ತೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಬೇಗ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕಂತ ನಮ್ಮ ಕಡೆ